ಹಲೋ ಮೈ ಡಿಯರ್ ಸ್ಟೂಡೆಂಟ್, 2025-26 ಅಂತಂದ್ರೆ 23/1/2026 ನಡೆದ ಪ್ರಿಪರೇಟರಿ ಎಕ್ಸಾಮ್ ಅದ್ದು ಒಂದು ಸ್ಕೀಮ್ ಆಫ್ ಇವಾಲ್ಯೂಷನ್ ನೋಡಿ. ಆನ್ಸರ್ಸ್ ಅನ್ನ ನಾ ಇಲ್ಲಿ ಎಲ್ಲ ಹೇಳ್ತೇನೆ ನಿಮಗೆ. ಬಯಾಲಜಿ ಸಬ್ಜೆಕ್ಟ್ ಎಲ್ಲವೂ ಸಹಿತ 70 ಮಾರ್ಕ್ಸಿಗೆ ಕ್ವಶನ್ಸ್ ಬಂದಿತ್ತು. ಬಹಳ ಈಸಿ ಆಗಿತ್ತು ಕ್ವಶನ್ ಪೇಪರ್ ಅಂತೂ. ಓದಿದವರಿಗಂತೂ ಈಸಿ, ಓದ್ಲಾದವ್ರಿಗಂತೂ ಸ್ವಲ್ಪ ಟಫ್ ಅನ್ಸುತ್ತೆ. ಫಸ್ಟಿಗೆ MCQ ಕ್ವಶನ್ಸ್ ಅನ್ನ ನೋಡೋಣ. ಕ್ವಶನ್ ನಂಬರ್ 1, ದ ನಾನ್ ಅಲ್ಬುಮಿನಸ್ ಸೀಡ್ ಪ್ರೊಡ್ಯೂಸ್ಡ್ ಇನ್, ಇದು ಆನ್ಸರ್ ಯಾವ್ದಂತಂದ್ರೆ ಪಿ. ಸೊ ನಿಮ್ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 20 ಅಲ್ಲಿ ಇದೆ ನೋಡಿ. ಅಲ್ಬುಮಿನಸ್ ಮತ್ತೆ ನಾನ್ ಅಲ್ಬುಮಿನಸ್ ಸೀಡ್ಸ್ ಡಿಫರೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗುತ್ತೆ, ಎಂಡೋಸ್ಪರ್ಮು ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಆಗಿರ್ತದೆ, ಅದಕ್ಕೆ ಇದನ್ನ ನಾನ್ ಅಲ್ಬುಮಿನಸ್ ಸೀಡ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್, ದ ಯುಟರೈನ್ ವಾಲ್ ದಟ್ ಅಂಡರ್ಗೋ ಸೈಕ್ಲಿಕ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್ ಯಾವ್ದು ಹೇಳಿದ್ದು? ಎಂಡೋಮೆಟ್ರಿಯಂ. ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಸಹಿತ ಕೇಳಬಹುದು ಇದಕ್ಕೆ. ರೈಟ್ ದಿ or else mention the 3 different layers present in uterus ಅಂತ ಹೇಳಿ. Which of the following cannot be detected in developing fetus by amniocentesis? amniocentesis ಅಂತಂದ್ರೆ ಏನು? ಅಮ್ನಿಯಾಟಿಕ್ ಫ್ಲೂಯಿಡ್ ಅನ್ನ ತಗೊಂಡು ಅದನ್ನ ಅನಾಲಿಸಿಸ್ ಮಾಡುವಂತ ಪ್ರೋಸೆಸ್ಸಿಗೆ ಅಮ್ನಿಯೋಸೆಂಟೆಸಿಸ್ ಅಂತ ಕರಿತೀವಿ. ಇದರಿಂದ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಡೌನ್ ಸಿಂಡ್ರೋಮ್, ಹಿಮೋಫಿಲಿಯಾ ಜೆನೆಟಿಕ್ ಡಿಸಾರ್ಡರ್ಸ್ ಮತ್ತೆ ಅದರಿಂದ ನಮಗೆ ಸೆಕ್ಸ್ ಆಫ್ ದ ಫೀಟಸ್ ಕೂಡ ಗೊತ್ತಾಗುತ್ತೆ. ಸೊ ಆನ್ಸರ್ ಯಾವುದು? ಹೆಪಟೈಟಿಸ್. ಯಾಕಂದ್ರೆ ಕ್ಯಾನಾಟ್ ಬಿ ಡಿಟೆಕ್ಟೆಡ್ ಅಂತ ಹೇಳಿದ್ದಾರೆ. ನಾವು ಹೆಪಟೈಟಿಸ್ ರೋಗ ಇತ್ತಂದ್ರೆ ಡಿಟೆಕ್ಟ್ ಮಾಡೋಕ್ ಆಗಲ್ಲ. ದ ಟ್ರೇಡ್ ಸೆಲೆಕ್ಟೆಡ್ ಬೈ ಮಾರ್ಗನ್ ಟು ಕಂಡಕ್ಟ್ ಡೈಹೈಬ್ರಿಡ್ ಕ್ರಾಸ್ ಇನ್ ಡ್ರೋಸೋಫಿಲಾ ಆರ್ ಲೊಕೇಟೆಡ್ ಆನ್ ದ ಎಕ್ಸ್ ಕ್ರೋಮೋಸೋಮ್ ಆಫ್ ಮೇಲ್ ಅಂಡ್ ಫಿಮೇಲ್ಸ್. ಕ್ವಶನ್ ನಂಬರ್ 5, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಕರೆಕ್ಟ್ ಸೀಕ್ವೆನ್ಷನಲ್ ಸ್ಟೆಪ್ಸ್ ಇನ್ ಹರ್ಷೆ ಅಂಡ್ ಚೇಸ್ ಎಕ್ಸ್ಪೆರಿಮೆಂಟ್? ಇದರಲ್ಲಿ ಫಸ್ಟ್ ಏನಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೆಕೆಂಡ್ ಒನ್ ಬ್ಲೆಂಡಿಂಗ್ ಆಗುತ್ತೆ. ಥರ್ಡ್ ಒನ್ ಏನಾಗುತ್ತೆ, ಸೆಂಟ್ರಿಫಿಗೇಶನ್ ಆಗುತ್ತೆ. ಅಂದ್ರೆ ಆನ್ಸರ್ ಯಾವುದು? ಡಿ. ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋವಿಂಗ್ ಥಿಯರೀಸ್ ಅಟೆಂಪ್ಟ್ಸ್ ಟು ಎಕ್ಸ್ಪ್ಲೇನ್ ಒರಿಜಿನ್ ಆಫ್ ಯೂನಿವರ್ಸ್? ಒರಿಜಿನ್ ಆಫ್ ಯೂನಿವರ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದು ಯಾವುದು? ಬಿಗ್ ಬ್ಯಾಂಗ್ ಥಿಯರಿ. ಈ ಪ್ಯಾನ್ಸ್ಪರ್ಮಿಯಾ ಥಿಯರಿ ಏನ್ ಮಾಡುತ್ತೆ, ಬೇರೆ ಯಾವುದೋ ಒಂದು ಸ್ಪೇಸ್ ದಿಂದ ಸ್ಪೋರ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು ಭೂಮಿ ಮೇಲೆ ಬಂದಿದೆ ಅಂತ ಹೇಳ್ತಾರೆ. ಕೆಮಿಕಲ್ ಅವಲ್ಯೂಷನ್ ಅಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಗಳ ರಿಯಾಕ್ಷನ್ಸ್ ಗಳಿಂದ ಆರ್ಗಾನಿಸಮ್ಸ್ ಗಳು ಡೆವಲಪ್ಮೆಂಟ್ ಆಗಿದಾವೆ ಅಂತ ಹೇಳ್ತಾರೆ. ಬಯೋಜೆನೆಟಿಕ್ ಅಂತಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ದಿಂದ ಇನ್ನೊಂದು ಲಿವಿಂಗ್ ಆರ್ಗಾನಿಸಮ್ ಹುಟ್ಕೊಂಡಿದೆ ಅಂತ ಹೇಳ್ತದೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದಾದ್ರೆ ಬಿಗ್ ಬ್ಯಾಂಗ್ ಥಿಯರಿ. ಹೆರೋಯಿನ್ ಫಾರ್ಮ್ಡ್ ಬೈ ಅಸಿಟೈಲೇಷನ್ ಆಫ್ ಮಾರ್ಫೈನ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್, ಅಂದ್ರೆ ಇದನ್ನ ಹೆರೋಯಿನ್ ಅದು ಇನ್ನೊಂದು ಹೆಸರು ಯಾವ್ದಂತ ಕೇಳಿದ್ದಾರೆ ಇಂಡೈರೆಕ್ಟ್ ಆಗಿ. ಅಸಿಟೈಲೇಷನ್ ಅನ್ನುವಂಥದ್ದು ಒಂದು ಪ್ರೊಸೆಸ್. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಹೆರೋಯಿನ್ ಅನ್ನುವಂತ ಒಂದು ಡ್ರಗ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ಇದರಲ್ಲಿ? ಸ್ಮ್ಯಾಕ್ ಇದಕ್ಕೆ ಬೆಸ್ಟ್ ಉತ್ತರ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ರೆಪ್ಲಿಕೇಟ್ ಇನ್, ಯಾವ ಸೆಲ್ ಅಲ್ಲಿ ರೆಪ್ಲಿಕೇಶನ್ ಮಾಡುತ್ತೆ? ಅದು ಮ್ಯಾಕ್ರೋಫೇಸ್ ಸೆಲ್ ಅಲ್ಲಿ ಮಾಡುತ್ತೆ. ಡಿ, ಬಿ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ದ ಸೆಡಿಮೆಂಟ್ಸ್ ಆಫ್ ಫ್ಲಾಕ್ಸ್ ಇನ್ ದ ಸೆಟ್ಲಿಂಗ್ ಟ್ಯಾಂಕ್ಸ್ ಆರ್ ಕಾಲ್ಡ್, ಅಂದ್ರೆ ಸೆಟ್ಲಿಂಗ್ ಟ್ಯಾಂಕ್ಸ್ ಅಲ್ಲಿ ಏನ್ ಫ್ಲಾಕ್ಸ್ ಏನಿರುತ್ತಲ್ಲ ಅದನ್ನ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕರಿತೀವಿ. ಯಾಕೆ? ಅದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಫಂಗೈ ಇರ್ತವು, ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಗಳು ಅದರಲ್ಲಿ ಇರೋದ್ರಿಂದ. ಕ್ವಶನ್ ನಂಬರ್ 10, ಸ್ಟೇಟ್ಮೆಂಟ್ 1, ವೆಕ್ಟರ್ DNA and source DNA should be cut by different restriction enzymes to create recombinant vector. ಇದು ಅಂತೂ ರಾಂಗ್ ಸ್ಟೇಟ್ಮೆಂಟ್. Vector DNA and source DNA should be cut by same enzyme create recombinant vector. ಇದು ಕರೆಕ್ಟ್. ಅಂದ್ರೆ ಸ್ಟೇಟ್ಮೆಂಟ್ 1 is incorrect, ಸ್ಟೇಟ್ಮೆಂಟ್ 2 is correct. ಅಂದ್ರೆ ಆಪ್ಷನ್ ಯಾವ್ದು ಇದರಲ್ಲಿ? ಡಿ ಆಪ್ಷನ್ is the right answer. Genetically identical plants produced by micropropagation are called, ಅಂದ್ರೆ ಜೆನೆಟಿಕಲಿ ಮತ್ತೆ ಸಿಮಿಲರಿ ಆಗಿರುವಂತ ಪ್ಲಾಂಟ್ಸ್ ಗೆ ನಾವು ಸೋಮಾ ಕ್ಲೋನ್ಸ್ ಅಂತ ಕರಿತೀವಿ. ಕ್ಲೋನ್ಸ್ ಅನ್ನುವಂಥದ್ದು ಕಾಮನ್ ವರ್ಡ್, ಬಟ್ ಇಲ್ಲಿ ಪ್ಲಾಂಟ್ ರಿಲೇಟೆಡ್ ಆಗಿತ್ತು ಅಂದ್ರೆ ನಾವು ಅದನ್ನ ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ದಿಂದ ಡೆವಲಪ್ಮೆಂಟ್ ಮಾಡಿರೋದ್ರಿಂದ ನಾವು ಅದನ್ನ ಸೋಮಾ ಕ್ಲೋನ್ಸ್ ಅಂತ ಕರಿತೀವಿ. ದ ಶೇಪ್ ಆಫ್ ದ ಏಜ್ ಪಿರಮಿಡ್ ರಿಫ್ಲೆಕ್ಟ್ಸ್ ದ ಪಾಪ್ಯುಲೇಷನ್ ಗ್ರೋತ್ ಸ್ಟೇಟಸ್ ಇನ್ ದಿಸ್ ಕಂಟೆಕ್ಸ್ಟ್. The given age pyramid indicates that population is stable. ಇದು ನಿಮಗೆ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಟಾಪಿಕ್ ಅಲ್ಲಿ ಪಾಪ್ಯುಲೇಷನ್ ಕ್ಯಾರೆಕ್ಟರ್ಸ್ ಅನ್ನ ನಾವು ನೋಡ್ಬೇಕಾದ್ರೆ ಅಲ್ಲಿ ಬರುತ್ತೆ ನೋಡಿ. ಅಂದ್ರೆ ಡಿಫ್ರೆಂಟ್ ಏಜ್ ಗ್ರೂಪ್ ಅಲ್ಲಿ ಇರುವಂತಹ ಒಂದು ಆರ್ಗ್ಯಾನಿಸಮ್ಸ್ ಗಳನ್ನ ನಾವು ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 192 ಒಳಗಡೆ ಫಿಗರ್ 11.11 ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಪೋಸ್ಟ್ ರಿಪ್ರೊಡಕ್ಟಿವ್ ಮತ್ತೆ ಪ್ರೀ ರಿಪ್ರೊಡಕ್ಟಿವ್ ಏಜಸ್ ಗಳನ್ನ ನೋಡಬೇಕಾದ್ರೆ ನಾವು ಈ ರೀತಿ ಪಿರಾಮಿಡ್ಸ್ ಗಳನ್ನ ಹಾಕ್ತಿವಿ. ಕ್ವಶನ್ ನಂಬರ್ 13,
each trophic level has certain mass of living material at particular time is called standing crop. ಇದಂತೂ ಡೈರೆಕ್ಟ್ ಕ್ವಶನ್ ಇದೆ. ಆನ್ಸರ್ ಯಾವ್ದಂದ್ರೆ ಇದರಲ್ಲಿ ಬಿ. ಯಾಕೆ ಗೊತ್ತಾ? ಸ್ಟ್ಯಾಂಡಿಂಗ್ ಸ್ಟೇಟು, ಸ್ಟ್ಯಾಂಡಿಂಗ್ ರೇಟು, ಸ್ಟ್ಯಾಂಡಿಂಗ್ ಲೆವೆಲ್ ಇದು ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ. ಸೊ ಹಾಗಾಗಿ ನೀವು ಇದನ್ನ ಕಣ್ಮುಚ್ಚಿ ಆನ್ಸರ್ ಹಾಕ್ಬೋದು. ದ ಮೋಸ್ಟ್ ಸ್ಪೀಸೀಸ್ ರಿಚ್ ಟೆಕ್ಸಾನಮಿಕ್ ಗ್ರೂಪ್ ಅಮಾಂಗ್ ವರ್ಟಿಬ್ರೇಟ್ ಈಸ್. ಅಂದ್ರೆ ಇದರಲ್ಲಿ ಈ ಆರ್ಟಿಕಲ್ ಮೋಸ್ಟ್ ಅಂದ್ರೆ ಹೆಚ್ಚಿಗಿರುವಂತ ಸ್ಪೀಸೀಸ್ ಯಾವ್ದಿರುತ್ತೆ? ಫಿಶಸ್. ಇದು ನಿಮಗೆ ಎಲ್ಲಿ ಕಾಣಿಸುತ್ತಪ್ಪ ಅಂತಂದ್ರೆ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಶನ್ ಟಾಪಿಕ್ ಒಳಗಡೆ ನೀವು ಫಿಗರ್ 13.1 ಅನ್ನು ನೋಡಿ, ಅಲ್ಲಿ ಪೈ ಚಾರ್ಟ್ ಅನ್ನ ಹಾಕಿದಾರಲ್ಲ, ಅದ್ರದ್ದು ಒಳಗಡೆ ನಿಮಗೆ ಕಾಣಿಸುತ್ತೆ ವರ್ಟಿಬ್ರೇಟ್ಸ್ ಒಳಗಡೆ ಫಿಶಸ್ ಪಾಪ್ಯುಲೇಷನ್ ಅಂದ್ರೆ ಫಿಶಸ್ ಸಂಖ್ಯೆ ಎಷ್ಟು ಇರುತ್ತೆ ಅಂದ್ರೆ ಮ್ಯಾಮಲ್ಸ್, ಬರ್ಡ್ಸ್, ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಅಷ್ಟನ್ನು ಕೂಡಿಸಿ ಎಷ್ಟು ಬರುತ್ತೋ ಅಷ್ಟು ಫಿಶ್ ಸ್ಪೀಸೀಸ್ ಪಾಪ್ಯುಲೇಷನ್ ಇರುತ್ತೆ. 15th question. The term biodiversity was popularized by Edward Wilson. ಎಡ್ವರ್ಡ್ ವಿಲ್ಸನ್ ಅನ್ನುವಂತ ಸೈಂಟಿಸ್ಟ್ ಬಯೋಡೈವರ್ಸಿಟಿ ಟರ್ಮ್ ಅನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಪಾಪ್ಯುಲರೈಸ್ ಮಾಡಿದ್ದಾರೆ. ಇದು ಪೇಜ್ ನಂಬರ್ 216 ಅಲ್ಲಿ ಸಿಗುತ್ತೆ, ಲಾಸ್ಟ್ ಬಟ್ ಸೆಕೆಂಡ್ ಲೈನ್ ಅಲ್ಲಿ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡಿ, ಇಲ್ಲಿ ಆಲ್ರೆಡಿ ಅವರು ಆನ್ಸರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಆನ್ಸರ್ ಗಳನ್ನ ನಾವು ಏನ್ ಮಾಡಬೇಕಂತಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಸರಿ ಫಿಲ್ ಇನ್ ದ ಬ್ಲಾಂಕ್ಸ್ ಈ ಸರ್ತಿ ಅಷ್ಟು ಚೆನ್ನಾಗಿರುವಂತದ್ದು ಕೊಟ್ಟಿಲ್ಲ. ಸೊ ನೋಡಿ ಕ್ವಶನ್ ನಂಬರ್ 16, ದ ಡ್ಯಾಶ್ ಡ್ಯಾಶ್ ಸೆಲ್ಸ್ ಅಂತ ಇದೆ. ಇದು ಯಾವ್ದು ಬರುತ್ತೆ? ಸ್ಟೆಮ್ ಸೆಲ್. ಓಕೆ, ಸ್ಟೆಮ್ ಸೆಲ್ ಆಫ್ ದ ಇನ್ನರ್ ಮಾಸ್ ಆಫ್ ಎಂಬ್ರಿಯೋ ಹ್ಯಾವ್ ದ ಪೊಟೆನ್ಶಿಯಲ್ ಟು ಗಿವ್ ರೈಸ್ ಟು ದ ಆಲ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್. ಅಡಾಪ್ಟಿವ್ ರೇಡಿಯೇಷನ್ ಆಫ್ ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ ಇಂಡಿಕೇಟ್ ದಿ ಕನ್ವರ್ಜೆಂಟ್ ಎವಲ್ಯೂಷನ್. ಇದಕ್ಕೆ ಆನ್ಸರ್ ನೀವು ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಎವಲ್ಯೂಷನ್ ಟಾಪಿಕ್ ಅಲ್ಲಿ ಹೋದ್ರೆ ಅಂತಂದ್ರೆ ಪೇಜ್ ನಂಬರ್ 118 ಅಲ್ಲಿ ಫಿಗರ್ 6.7 ಪಿಕ್ಚರ್ ಶೋವಿಂಗ್ ಕನ್ವರ್ಜೆಂಟ್ ಎವಲ್ಯೂಷನ್ ಆಫ್ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಂತ ಇದೆ ನೋಡಿ, ಅಲ್ಲಿಂದ ಕೇಳಿದ್ದಾರೆ. ಸೊ ಡಯಾಗ್ರಾಮ್ ಅನ್ನು ಸಹಿತ ನೆಗ್ಲಿಜೆನ್ಸಿ ಮಾಡುವಾಗಿಲ್ಲ. ದ ಮೋಸ್ಟ್ ಫಿಯರ್ಡ್ ಪ್ರಾಪರ್ಟಿ ಆಫ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಈಸ್, ಇದು ಮೆಟಾಸ್ಟಾಟಿಸ್ ಆಗಬೇಕಾಗಿತ್ತು, ಆದ್ರೆ ಇಲ್ಲಿ ಮ್ಯಾಲಿಗ್ನೆಂಟ್ ಅಂತಾನೆ ಕೊಟ್ಟಿದ್ದಾರೆ. ನೀವು ಮ್ಯಾಲಿಗ್ನೆಂಟ್ ಅಂತ ಬರೆದ್ರೆ ಸರಿ ಉತ್ತರ. ದ ಡ್ಯಾಶ್ ಡ್ಯಾಶ್ ಈಸ್ ಅನ್ ಆಟೋಟ್ರೋಪಿಕ್ ಸೈನೋಬ್ಯಾಕ್ಟೀರಿಯಂ ದಟ್ ಎನ್ರಿಚ್ ದ ನೈಟ್ರೋಜನ್ ಕಂಟೆಂಟ್ ಆಫ್ ದ ಸಾಯಿಲ್. ಇದಕ್ಕೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಒಂದೇ ಒಂದಿದೆ, ಅದು ಯಾವ್ದು ಗೊತ್ತಾ? ಅಸಿಲೋಟೇರಿಯಾ. ರೈಟ್ ಆನ್ಸರ್. ದ ಎಕ್ಸ್ಟ್ರಾಕ್ಷನ್ ಆಫ್ DNA bands ಫ್ರಮ್ ಅಗಾರೋ ಜೆಲ್ ಇನ್ ಎಲೆಕ್ಟ್ರೋಫೋರೆಸಿಸ್ ಈಸ್ ನೋನ್ ಆಸ್. ಇದು ಬೆಸ್ಟ್ ಆನ್ಸರ್ ಯಾವ್ದಂತಂದ್ರೆ ಎಲ್ಯೂಷನ್ ಈಸ್ ದಿ ರೈಟ್ ಆನ್ಸರ್. ಇದು ಎಲ್ಲವೂ ನಿಮ್ಗೆ ಏನಂತಂದ್ರೆ 1 ಮಾರ್ಕ್ಸಿಗೆ ಎಲ್ಲವೂ ಈಸಿಯಾಗಿ ಬರದೇ ಬರೀತೀರಾ. ಪಾರ್ಟ್ ಬಿ ಕ್ವಶನ್ ನಂಬರ್ 21 ಅಂದ್ರೆ 2 ಮಾರ್ಕ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿ. ಡಿಫೈನ್ ಪಾಲಿ ಎಂಬ್ರಿಯೋನಿ, ಗಿವ್ ಆನ್ ಎಕ್ಸಾಂಪಲ್ of a plant which exhibit polyembryony. Occurrence of more than one embryo in a seed is referred to as polyembryony. Example, citrus and mango. Describe 2 natural methods of contraception in humans. Natural methods ಅಲ್ಲಿ 3 types ಬರುತ್ತೆ: periodic abstinence, withdrawal or coitus interruptus, lactational amenorrhea. Periodic abstinence ಅಲ್ಲಿ couples avoid or abstain from coitus from 10 to 17th day of menstrual cycle. Withdrawal or coitus interruptus ಅಲ್ಲಿ it is another method in which male partner withdraws his penis from vagina just before ejaculation. Lactational amenorrhea ದಲ್ಲಿ this method is based on fact that ovulation, therefore the cycle do not occur during the period of intense lactation following parturition. ಅಂದ್ರೆ ತಾಯಿ ಎದೆ ಹಾಲನ್ನ ಮಗುವಿಗೆ ಎಲ್ಲಿವರೆಗೂ ಕುಡಿಸ್ತಾ ಇರ್ತಾಳೋ ಅಲ್ಲಿವರೆಗೂ ಮೆನ್ಸ್ಟ್ರುವಲ್ ಸೈಕಲ್ ನಡೆಯಲ್ಲ, ಅಂದ್ರೆ ಅಲ್ಲಿವರೆಗೂ ಎಗ್ ಫಾರ್ಮೇಶನ್ ಆಗಲ್ಲ. ಅಂದ್ರೆ ಇದು ಕಾಂಟ್ರಾಸೆಪ್ಷನ್ ಅನ್ನ ತಡಿಲಿಕ್ಕೆ ಬೆಸ್ಟ್ ಮೆಥಡ್ ಅಂತ ಹೇಳ್ತಾರೆ ನ್ಯಾಚುರಲ್ ಮೆಥಡ್ಸ್ ಅಲ್ಲಿ. ಇದು ಯಾವುದೇ ರೀತಿ ಎಕ್ಸ್ಪೆನ್ಸಿವ್ ಇರಲ್ಲ, ಏನಿರಲ್ಲ. ಡಿಫರೆನ್ಶಿಯೇಟ್ ಬಿಟ್ವೀನ್ ಪ್ಲಿಯೋಟ್ರೋಪಿ ಅಂಡ್ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಇದಕ್ಕೆ ಆನ್ಸರ್ ನೋಡ್ರಿ. ಪ್ಲಿಯೋಟ್ರೋಪಿ ಅಂದ್ರೆ ಏನು? ಸಿಂಗಲ್ ಜೀನ್ ಕ್ಯಾನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಸಚ್ ಜೀನ್ is called as pleiotropic gene and the mechanism is called as pleiotropy. Example, phenylketonuria. Polygenic inheritance ಅಂದ್ರೆ the inheritance of trait governed by more than one genes. Example, human skin color, human eyes color, human hair, etc. Question number 24. There are 2 additional complexities in eukaryotic transcription. Comment. ಇದರಲ್ಲಿ 2 ಒಂದು ಕಾಂಪ್ಲೆಕ್ಸಿಟೀಸ್ ಇರುತ್ತೆ ಯೂಕ್ಯಾರಿಯೋಟಿಕ್ ಅಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ DNA ಮೊಲಿಕ್ಯೂಲ್ಸ್ ಗಳು ಕ್ರೋಮೋಸೋಮ್ಸ್ ಗಳಲ್ಲಿ ಅಂದ್ರೆ ನ್ಯೂಕ್ಲಿಯಸ್ ಗಳಲ್ಲಿ ಇರೋದ್ರಿಂದ. ಒಂದು ಯಾವ್ದಪ್ಪ ಅಂತಂತಂದ್ರೆ
There are at least 3 RNA polymerase, means RNA polymerase 1, RNA polymerase 2, RNA polymerase 3. ಇಲ್ಲಿ RNA polymerase 1 ಏನ್ ಮಾಡುತ್ತೆ ಅಂತಂದ್ರೆ RNA ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ RNA polymerase 2 ಏನಿದೆಯಲ್ಲ mRNA ಪ್ರೊಡ್ಯೂಸ್ ಮಾಡುತ್ತೆ. RNA polymerase 3 ಏನಿದೆಯಲ್ಲ tRNA ಪ್ರೊಡ್ಯೂಸ್ ಮಾಡುತ್ತೆ. ಇದೊಂದು ಕಾಂಪ್ಲೆಕ್ಸಿಟಿ ಆದ್ರೆ, ಇನ್ನೊಂದು ಇಂಟ್ರಾನ್ಸ್ ಮತ್ತೆ ಎಕ್ಸಾನ್ಸ್ ಗಳನ್ನ ರಿಮೂವ್ ಮಾಡಲಿಕ್ಕೆ ಅಲ್ಲಿ ಪ್ರೊಸೆಸ್ ಆಗುತ್ತೆ. ಯಾವುದು? ಸ್ಪ್ಲೈಸಿಂಗ್, ಕ್ಯಾಪಿಂಗ್ ಅಂಡ್ ಟೇಲಿಂಗ್. ಇಲ್ಲಿಂದ ಫಾರ್ಮೇಶನ್ ಆಗುವಂತ ಒಂದು RNA ಮೊಲಿಕ್ಯೂಲ್ ಇನ್ಆಕ್ಟಿವ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿರುವಂತ ಇಂಟ್ರಾನ್ಸ್ ಗಳನ್ನ ಏನ್ ಮಾಡಬೇಕಾಗತ್ತೆ ಅಂದ್ರೆ ರಿಮೂವ್ ಮಾಡಿ ಎಕ್ಸಾನ್ಸ್ ಗಳನ್ನ ಜಾಯಿನ್ ಮಾಡುವಂತ ಒಂದು ಪ್ರೊಸೆಸ್ಗೆ ನಾವು ಸ್ಪ್ಲೈಸಿಂಗ್ ಅಂತ ಕರಿತೀವಿ. ಕ್ಯಾಪಿಂಗ್ ಅಂತಂದ್ರೆ there is an addition of methyl guanosine triphosphate to the one end and adenylate residue added to the another end. Then only the transformed RNA molecule will become active. What are analogous organs? Give an example. The organs which have different structure and origin but same in function. Hence analogous organs are result of the convergent evolution. ಅದು ಬರಲಿಕ್ಕಂದ್ರೂ ಪರವಾಗಿಲ್ಲ, ಡೆಫಿನಿಷನ್ ಒಂದು ಬರೆದು ಎಕ್ಸಾಂಪಲ್ಸ್ ಬರೀಬೇಕು. ಐ ಆಫ್ ಆಕ್ಟೋಪಸ್, ಆಫ್ ಮ್ಯಾಮಲ್ಸ್, ಸ್ವೀಟ್ ಪೊಟ್ಯಾಟೊ ದಟ್ ಈಸ್ ರೂಟ್ ಮಾಡಿಫಿಕೇಶನ್ ಅಂಡ್ ಪೊಟ್ಯಾಟೊ ದಟ್ ಈಸ್ ಸ್ಟೆಮ್ ಮಾಡಿಫಿಕೇಶನ್ ಅಂಡ್ ವಿಂಗ್ ಆಫ್ ಇನ್ಸೆಕ್ಟ್ ಅಂಡ್ ವಿಂಗ್ ಆಫ್ ಬಟರ್ಫ್ಲೈ ಆಗಿರ್ಬೋದು, ಲೋವರ್ ಜಾ ಆಫ್ ಮ್ಯಾಂಡಿಬಲ್ ಆಫ್ ರ್ಯಾಬಿಟ್ ಅಂಡ್ ಕಾಕ್ರೋಚ್ ಆಗಿರ್ಬೋದು. ಅನಾಲಗಸ್ ಆರ್ಗನ್ಗೆ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಬರೆದ್ರು ಓಕೆ. ಡ್ರಾ ಡೈಗ್ರಾಮ್ ಆಫ್ ಬಯೋಗ್ಯಾಸ್ ಪ್ಲಾಂಟ್ ಅಂಡ್ ಲೇಬಲ್ 2 ಪಾರ್ಟ್ಸ್. ಇಲ್ಲಿ ಬಯೋಗ್ಯಾಸ್ ಪ್ಲಾಂಟ್ ಅದ ಡೈಗ್ರಾಮ್ ತೆಗಿಬೇಕು, ಮತ್ತೆ ಇದರಲ್ಲಿ ಯಾವ್ದಾದ್ರು 2 ಲೇಬ್ಲಿಂಗ್ಸ್ ಮಾಡ್ಬೇಕಂತ ಹೇಳ್ತಾರೆ. ಬಟ್ ನೀವು 4 ಲೇಬ್ಲಿಂಗ್ಸ್ ಅನ್ನ ಮಾಡಿ, ಡಂಗ್ ವಾಟರ್, ಗ್ಯಾಸ್ ಹೋಲ್ಡರ್, ಸ್ಲಡ್ಜ್, ಗ್ಯಾಸ್, ಡೈಜೆಸ್ಟರ್. Align species invasion leads to extinction of indigenous species. Justifies statement by giving 2 appropriate examples. ಅಂದ್ರೆ ಇದು ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಲ್ಲಿ ಬಯೋಡೈವರ್ಸಿಟಿ ಯಾವ ರೀತಿ ಲಾಸ್ ಆಗುತ್ತೆ ಅನ್ನೋದಕ್ಕೆ ಇರುವಂತ ಎಕ್ಸ್ಪ್ಲನೇಷನ್. ಇಲ್ಲಿ ನಾವು ನೈಲ್ ಪರ್ಚ್ ಇಂಟ್ರೊಡ್ಯೂಸ್ ಇಂಟು ಲೇಕ್ ವಿಕ್ಟೋರಿಯಾ ಇನ್ ಈಸ್ಟ್ ಆಫ್ರಿಕಾ ಲೆಡ್ ಇವೆಂಚುಯಲಿ ಟು ದಿ ಎಕ್ಸ್ಟಿಂಕ್ಷನ್ ಆಫ್ ಅನ್ ಇಕೋಲಜಿಕಲಿ unique assemblage of more than 200 species of cichlid fish in the lake. ಇದು ಒಂದಾಯ್ತು. Environmental damage caused and threat posed to our native species by invasive weed species like carrot grass, Pantheprathenium ಆಗಿರ್ಬೋದು, lantana and water hyacinth. The recent illegal introduction of African catfish Clarias garipinus for aquaculture purpose is posing threat to the indigenous catfishes in our rivers. ಇದಕ್ಕೆ 3 ಎಕ್ಸಾಂಪಲ್ಸ್ ಗಳಿದಾವೆ. ನಿಮಗೆ 2 ಎಕ್ಸಾಂಪಲ್ಸ್ ಅನ್ನ ಕೇಳಿದ್ರು, 2 ಎಕ್ಸಾಂಪಲ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಬಂದಿರ್ತದೆ. ಮುಂದಿನ ನೆಕ್ಸ್ಟ್ ವಿ ಮೂವ್ ಟುವರ್ಡ್ಸ್ ದಿ ಪಾರ್ಟ್ ಸಿ ಫಾರ್ ದಿ 3 marks. ವೆರಿ ಸಿಂಪಲ್ ಕ್ವಶನ್ಸ್ ಆರ್ ಆಸ್ಕ್ಡ್ ಫಾರ್ ದಿ 3 marks. ದ ಲೇಬಲ್ಡ್ ಡಯಾಗ್ರಾಮ್ ಆಫ್ TS ಆಫ್ ಆಂಥರ್ ಲೇಬಲ್ 3 parts. ನೋಡಿ, ಈ ಒಂದು ಡಯಾಗ್ರಾಮ್ ಅನ್ನು ತೆಗೆದು ಕನೆಕ್ಟಿವ್, ಎಪಿಡರ್ಮಿಸ್, ಎಂಡೋಥೀಸಿಯಂ, ಸ್ಪೋರೋಜಿನಸ್ ಟಿಶ್ಯೂ, ಟ್ಯಾಪೆಟಮ್, ಮಿಡಲ್ ಲೇಯರ್ ಲೇಬ್ಲಿಂಗ್ಸ್ ಮಾಡಿಬಿಟ್ರೆ ಮುಗಿದೋಯ್ತು. ನಿಮಗೆ 3 parts ಅಂತ ಸ್ಪೆಸಿಫಿಕ್ ಆಗಿನೇ ಕೇಳ್ತಿದ್ದಾರೆ. ಆಕ್ಚುಲಿ ಒಂದು ಪಾರ್ಟಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ, ಬಟ್ ಈ ರೀತಿ ಕೇಳಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು 3 parts ಅಂದ್ರೆ 3 parts, ಬಟ್ ಅದಕ್ಕಿಂತ ಹೆಚ್ಚಿಗೆ ಪಾರ್ಟ್ಸ್ ಗಳನ್ನ ಲೇಬ್ಲಿಂಗ್ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ. ಲೇಬ್ಲಿಂಗ್ಸ್ ಎಷ್ಟು ಪಾಸಿಬಲ್ ಆಗುತ್ತೋ ಹೆಚ್ಚಿಗೆ ಮಾಡಿ. ಡಿಸ್ಕ್ರೈಬ್ ದ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಊಜೆನೆಸಿಸ್. ಊಜೆನೆಸಿಸ್ ಪ್ರೊಸೆಸ್ ಆಗುವಾಗ ಹಾರ್ಮೋನಲ್ ರೆಗ್ಯುಲೇಷನ್ ಯಾವ ರೀತಿ ಆಗುತ್ತೆ ನೋಡಿ. ಹೈಪೋಥಾಲಮಸ್ ಸೀಕ್ರೆಟ್ GnRH ಅಂದ್ರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಸೀಕ್ರೆಟ್ ಮಾಡುತ್ತೆ. GnRH ಸ್ಟಿಮ್ಯುಲೇಟ್ಸ್ ದ anterior pituitary gland. Anterior pituitary gland release the gonadotropins, namely FSH, follicle stimulating hormones. ಈ follicle stimulating hormones ಏನ್ ಮಾಡುತ್ತೆ? Stimulate the development of ovarian follicles and that cause the folliculogenesis in the ovary. Growing follicle secrete the inhibin. That inhibits the formation of FSH production, that is negative feedback. And the next what happens, the LH function induces ovulation, stimulate the secretion of estrogen and progesterone hormone from the ovaries. Estrogen and progesterone regulate the menstrual cycle and prepare the uterus for the pregnancy. ಇದೆಲ್ಲವೂ ನೀವು ಎದಕ್ಕೆ ಬರೀಬೇಕಂತಂದ್ರೆ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ oogenesis process ಗೆ ಬರೀಬೇಕು. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್, ಪಾಪ್ಯುಲರ್ಲಿ ನೋನ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ. ಈ ಟೆಸ್ಟ್ ಟ್ಯೂಬ್ ಬೇಬಿಯಲ್ಲಿ ಯಾವ ರೀತಿ ಮೆಕ್ಯಾನಿಸಮ್ ಮಾಡ್ತಾರೆ ಅದನ್ನ ಬರೀಬೇಕಂತ ಹೇಳ್ತಾರೆ. ಏನಿಲ್ಲ, ಒಂದ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತಾರೆ ಹೇಳ್ರಿ, ವಿ ಕ್ಯಾನ್ ಕಲೆಕ್ಟ್ ದ ಓವಾ ಫ್ರಮ್ ವೈಫ್ ಆರ್ ದ ಡೋನರ್ ಫ್ರಮ್ ಫಿಮೇಲ್ ಅಂಡ್ ಸ್ಪರ್ಮ್ ಫ್ರಮ್ ಹಸ್ಬೆಂಡ್ ಆರ್ ಡೋನರ್, ದಟ್ ಈಸ್ ದ ಮೇಲ್ ಪಾರ್ಟ್ನರ್, collected and introduced to form zygote under the suitable environmental condition in laboratory.
The zygote or early embryos, that is up to 8 blastomere, could then transferred into the fallopian tube, that is called as GIFT. ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂದ್ರೆ ನಾವು ಝೈಗೋಟ್ ಅನ್ನ ಫ್ಯಾಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಎಂಬ್ರಿಯೋಸ್ ವಿತ್ ಮೋರ್ ದನ್ 8 ಬ್ಲಾಸ್ಟೋಮಿಯರ್ ಅನ್ನ ನಾವೇನಾದ್ರೂ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತಂದ್ರೆ ಯೂಟೆರಸ್ ಅಲ್ಲಿ, ಅದನ್ನ ಇಂಟ್ರಾ ಯೂಟರೈನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಟು ಕಂಪ್ಲೀಟ್ ದ ಫರ್ದರ್ ಡೆವಲಪ್ಮೆಂಟ್. ಎಂಬ್ರಿಯೋಸ್ ಫಾರ್ಮ್ಡ್ ಬೈ ಇನ್ ವಿವೋ ಫರ್ಟಿಲೈಸೇಷನ್ ಅಂತಂದ್ರೆ ಬಾಡಿಯನ್ನು ಬಿಟ್ಟು ಹೊರಗಡೆಗೆ. ಆಲ್ಸೋ ಕುಡ್ ಬಿ ಯೂಸ್ಡ್ ಸಚ್ ಟ್ರಾನ್ಸ್ಫರ್ ಟು ಅಸಿಸ್ಟ್ ದೋಸ್ ಫೀಮೇಲ್ಸ್ ಹೂ ಕ್ಯಾನಾಟ್ ಕನ್ಸೀವ್. ಅಂದ್ರೆ ಯಾರಿಗೆ ಪ್ರೆಗ್ನೆನ್ಸ್ ಅಲ್ಲಿ ಎಂಡೋಮೆಟ್ರಿಯಂ ಲೇಯರು ಯುಟೇರಸ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರಂಗಿಲ್ವೋ, ಪ್ರೆಗ್ನೆನ್ಸಿಯನ್ನ ಸಪೋರ್ಟ್ ಮಾಡ್ತಾ ಇರಂಗಿಲ್ವೋ ಅಂತ ಟೈಮಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ರೀತಿ ಮೆಥಡ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಅರೇಂಜ್ ದ ಫಾಲೋವಿಂಗ್ ಅನ್ಸಿಸ್ಟ್ರಲ್ ಫಾರ್ಮ್ಸ್ ಆಫ್ ಮ್ಯಾನ್ ಇನ್ ದ ಆರ್ಡರ್ ಆಫ್ ದೇರ್ ಎವಲ್ಯೂಷನ್. ಇಲ್ಲಿ 5 ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 1 by 1 ಅನ್ನ ನೀವು ಆರ್ಡರ್ ವೈಸ್ ಸೀಕ್ವೆನ್ಸ್ ಅಲ್ಲಿ ಜೋಡಿಸ್ರಿ ಅಂತ ಹೇಳ್ತಾರೆ. ಬಟ್ ನೀವು ಇಲ್ಲಿ 3-4 ಸರ್ತಿನೂ ಬರ್ತಿದ್ದಾರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗಳು, ಯಾವ್ದಾದ್ರು ಒಂದು ಕರೆಕ್ಟ್ ಆಗುತ್ತೆ ಅಂತ. ಆದ್ರೂ ಒಂದ್ ನೆನಪಿಟ್ಕೊಳ್ಳಿ, ಒಂದನ್ನ ಕನ್ಸಿಡರ್ ಮಾಡೋದು ಪರವಾಗಿಲ್ಲ, ನೀವು ಆ ರೀತಿ ಬರೆದ್ರು ಕೂಡ. ಒಂದನೇದ್ದು ಡ್ರಯೋಫಿಥಿಕಸ್, ಎರಡನೇದ್ದು ರಾಮಾಪಿಥಿಕಸ್, ಮೂರನೇದ್ದು ಅಸ್ಟ್ರಾಲೋಪಿಥಿಕಸ್, ನಾಲ್ಕನೇದ್ದು ಹೋಮೋ ಹ್ಯಾಬಿಲಿಸ್, ಫೋರ್ತ್ ಒನ್ ಹೋಮೋ ಇರೆಕ್ಟಸ್, fifth one, and Neanderthal man, sixth one. Okay, 1 2 3 4 5 6 ಈ ಸೀಕ್ವೆನ್ಸ್ ಅಲ್ಲಿ ಬರೆದ್ರೆ ನಿಮಗೆ ಕರೆಕ್ಟ್ ಆಗಿ 3 ಮಾರ್ಕ್ಸ್ ಸಿಗತ್ತೆ, ಇಲ್ಲ ಅಂತಂದ್ರೆ ಮಾರ್ಕ್ಸ್ ಸಿಗಲ್ಲ. ನಂತರದಾಗಿ ನೇಮ್ ದ ಕಾಸಿಟಿವ್ ಆರ್ಗ್ಯಾನಿಸಮ್ ಆಫ್ ದ ಫಾಲೋವಿಂಗ್ ಡಿಸೀಸ್. ನೋಡಿ ಇಲ್ಲಿ ಕೆಲವೊಂದಿಷ್ಟು ಡಿಸೀಸ್ ಅನ್ನು ಕೊಟ್ಟಿದ್ದಾರೆ, ಕಾಸಿಟಿವ್ ಏಜೆಂಟ್. ಇಲ್ಲಿ ನೋಡಿ ಕಾಮನ್ ಕೋಲ್ಡ್ ಏನ್ ಮಾಡುತ್ತೆ, ರೀನೋ ವೈರಸ್ ದಿಂದ ಕಾಸ್ ಮಾಡುತ್ತೆ. ಅಮಿಬಿಯಾಸಿಸ್ ಅನ್ನು ಕಾಸ್ ಮಾಡುವಂತ ಆರ್ಗ್ಯಾನಿಸಮ್ ಯಾವುದು, ಎಂಟಮಿಬಾ ಹಿಸ್ಟೋಲಿಟಿಕಾ. ರಿಂಗ್ ವರ್ಮ್ ಅನ್ನು ಕಾಸ್ ಮಾಡುವಂತದ್ದು ಯಾವುದು, ಮೈಕ್ರೋಸ್ಪೋರಮ್ ಆರ್ ಟ್ರೈಕೋಫೈಟಾನ್ ರುಬ್ರಮ್ ಆರ್ ಎಪಿಡರ್ಮೋಫೈಟಾನ್, ಯಾವ್ದಾದ್ರೂ ಒಂದು. ಮೆನ್ಷನ್ ದಿ ಯೂಸಸ್ ಆಫ್ ಫಾಲೋವಿಂಗ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್. ಇಲ್ಲಿ ಸ್ಟ್ರಿಪ್ಟೋಕೈನೇಸ್ ಕೊಟ್ಟಿದ್ದಾರೆ. ಇದ್ರದ್ದು ಫಂಕ್ಷನ್ ಏನು, ಕ್ಲಾಟ್ ಬಸ್ಟರ್ ಏಜಿಂಗ್ ಆರ್ ರಿಮೂವಿಂಗ್ ಆಫ್ ದಿ ಬ್ಲಡ್ ವೆಸಲ್ಸ್ ಆಫ್ ಪೇಷಂಟ್ ಹೂ ಹ್ಯಾವ್ ಅಂಡರ್ಗೋನ್ ಮಿಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಲೀಡಿಂಗ್ ಟು ದಿ ಹಾರ್ಟ್ ಅಟ್ಯಾಕ್. ಸೈಕ್ಲೋಸ್ಪೋರಿನ್ ಏದ್ ಕೆಲಸ ಏನು, ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಸ್ಟಾಟಿನ್ ಕೆಲಸ ಏನು, ಇಟ್ ಹ್ಯಾವ್ ಬಿನ್ ಯೂಸ್ಡ್ ಆಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಅಂಡ್ ಡ್ರಾ ಲೇಬಲ್ಡಿಂಗ್ ಡಯಾಗ್ರಾಮ್ ಆಫ್ ದಿ ಪಿರಮಿಡ್ ಆಫ್ ಎನರ್ಜಿ. ಎನರ್ಜಿ ರಿಲೇಟೆಡ್ ಡಯಾಗ್ರಾಮ್ ಅನ್ನ ಕೇಳಿದಾಗ ನೀವು ಈ ಡಯಾಗ್ರಾಮ್ ಅನ್ನ ತೆಗಿಬೇಕು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, 1 lakh ಜೋಲ್ಸ್ ಅಂತ ಬರೋದು 10,000 1000 100 10 ಈ ರೀತಿ ನೀವು ಬರೋದು. ನೀವು ಜೋಲ್ಸ್ ಅನ್ನ ಬರೀಲಿಕ್ಕೆ ಅಂತಂದ್ರೆ ಮಾರ್ಕ್ಸ್ ಇಲ್ಲ, ಜೆ ಅಂತ ನೀವು ಮೆನ್ಷನ್ ಮಾಡಲೇಬೇಕು. ಅದ್ರ ಜೊತೆಗೆ ಇಲ್ಲಿ ಪ್ರೊಡ್ಯೂಸರ್ಸ್, ನೆಕ್ಸ್ಟ್ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್ಸ್, ಇವುಗಳನ್ನು ಸಹಿತ ನೀವು ಬರೀಲೇಬೇಕಾಗುತ್ತೆ. ಇಲ್ಲಿಕಂದ್ರೆ ಮಾರ್ಕ್ಸ್ ಅಲಾಟ್ಮೆಂಟ್ ಇಲ್ಲ. ಇದೆಲ್ಲವೂ 3 ಮಾರ್ಕ್ಸಿಗೆ ಆಯ್ತು. ದ ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದಿ ಪಾರ್ಟ್ ಡಿ ಫಾರ್ ದಿ 5 mark ಕ್ವಶನ್ಸ್. ನೋಡಿ ಇದರಲ್ಲಿ 5 mark ಕ್ವಶನ್ಸ್ ಅಲ್ಲಿ ಟೋಟಲಿ ನಿಮಗೆ 4 ಬರೆಯುವುದಂತ ಹೇಳಿರ್ತಾರೆ. ಅವ್ರು ಕೊಟ್ಟಿರೋದು 7 ಕೊಟ್ಟಿರ್ತಾರೆ. 7 ಅಲ್ಲಿ ನೀವು 4 ಬರೀಬೇಕು. ಈಸಿಯೆಸ್ಟ್ ಆಗಿರುವಂತದ್ದು ಹೇಳ್ತೀನಿ ನೋಡ್ರಿ. ಒಂದು ಹ್ಯೂಮನ್ ರಿಪ್ರೊಡಕ್ಷನ್ ಇಂದ ಒಂದು ಡಯಾಗ್ರಾಮ್ ಕೇಳಿರ್ತಾರೆ, ಮೊನೋಹೈಬ್ರಿಡ್, ಡೈಹೈಬ್ರಿಡ್, ಇಲ್ಲ ಇನ್ಕಂಪ್ಲೀಟ್ ಡಾಮಿನೆನ್ಸ್ ದಿಂದ ಒಂದು ಕ್ವಶನ್ ಕೇಳಿರ್ತಾರೆ. ನೆಕ್ಸ್ಟ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ದಿಂದ ಲ್ಯಾಕ್ ಒಪೆರಾನ್ ಇಲ್ಲ ಕೇಳಿರ್ತಾರೆ, ಇಲ್ಲ ಡೈಹೈಬ್ರಿಡ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ DNA ಆದ್ರೂ ಕೇಳಿರ್ಬೋದು, ಜೆನೆಟಿಕ್ ಕೋಡ್ ಕ್ಯಾರೆಕ್ಟರ್ಸ್ ಕೇಳಿರ್ಬೋದು, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಕ್ಯಾರೆಕ್ಟರ್ಸ್ ಕೇಳಬಹುದು. 3 ಆಯ್ತು. ಸೊ ಇನ್ನೊಂದು ಏನಂತಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಟಾಪಿಕ್ ದಿಂದನೂ ಸಹಿತ 5 marks ಒಂದು ಕ್ವಶನ್ ಬಂದಿರ್ತದೆ. ನೆಕ್ಸ್ಟ್ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿನೂ ಸಹಿತ ನೀವು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಒಂದು 5 marks ಪ್ರಾಕ್ಟೀಸ್ ಮಾಡಲೇಬೇಕು. ಇದ್ರಲ್ಲಿ ನೀವು 4 ನೋಡಿ. ಒಂದೇದು ಯಾವ್ದು ಬರೀತೀರಿ, ಡಯಾಗ್ರಾಮ್ ಆಫ್ ದ ಸ್ಪರ್ಮ್ ಅಂಡ್ 5 parts. ಓಕೆ, ಮೊನೋಹೈಬ್ರಿಡ್ ಕ್ರಾಸ್ ಅನ್ನು ಕೂಡ ಬರೀತೀರಿ. ಇಲ್ಲಿ ನೋಡ್ರಿ, ದ ಪ್ರೊಸೆಸ್ ಆಫ್ DNA ರೆಪ್ಲಿಕೇಶನ್ ಇಸ್ ಫಾಸ್ಟ್. ಇದನ್ನ ಯಾರು ಸ್ಟೂಡೆಂಟ್ಸ್ ಸಹಿತ ಆನ್ಸರ್ ಮಾಡೋಕನೇ ಹೋಗಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ರೆಪ್ಲಿಕೇಶನ್ ಅಲ್ಲಿ ಫಾಸ್ಟ್ ಆಗತ್ತೆ, ಯಾಕಾಗತ್ತೆ, ಅದರದ ಅರ್ಥ ಏನು, ಇದನ್ನ ನಾನು ಇನ್ನೊಂದು ಸೆಷನ್ ಅಲ್ಲಿ ಡಿಟೇಲ್ ಆಗಿ ಬಿಡಿಸಿದ್ದೀನಿ. ಇವಾಗ ನಾನು ಇದರಲ್ಲಿ ಹೇಳ್ತಾ ಇಲ್ಲ ಇದನ್ನ. ನೆಕ್ಸ್ಟ್ ಲ್ಯಾಕ್ ಒಪೆರಾನ್ ಕಾನ್ಸೆಪ್ಟ್ ಅಂತ ಸ್ವಿಚ್ ಆಫ್ ಅಂಡ್ ಸ್ವಿಚ್ ಆನ್ ಇಂಡಿವಿಜುವಲ್ ಪ್ರೆಸೆನ್ಸ್ ಆಫ್ ಲ್ಯಾಕ್ಟೋಸ್, ಅದನ್ನು ನೀವು ಬರೆದು ಬಡಿಬೇಕು. RNA interference, how does RNA interference help to develop the resistance in tobacco plants against the nematodic infections? ಸೊ ಇದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇಂದ ಬಂದಿರುವಂತಹ ಒಂದು ಕ್ವಶನ್. ನೋಡಿ ಇದು ಎಷ್ಟು ಈಸಿಯೆಸ್ಟ್ ಆಗಿರುವಂತಹ ಕ್ವಶನ್ ಅನ್ನು ಕೇಳಿದಾರೆ ಅಂತಂದ್ರೆ 41 ಕ್ವಶನ್. ಫೈಟೋಫ್ಯಾಗಸ್ ಪ್ಲಾಂಟ್ ಅಂತ, ಫೈಟೋಫ್ಯಾಗಸ್ ಇನ್ಸೆಕ್ಟ್. ಫೈಟೋ ಮೀನ್ಸ್ ಪ್ಲಾಂಟ್, ಫ್ಯಾಗಸ್ ಮೀನ್ಸ್ ತಿನ್ನೋದು.
ಅಂದ್ರೆ ಪ್ಲಾಂಟ್ಗಳನ್ನ ತಿಂದು ಬದುಕುವಂತ ಇನ್ಸೆಕ್ಟ್ಗಳು. ಹಾಗಾದ್ರೆ ಇಲ್ಲಿ ಏನು ಬರಬೇಕು? ಮಸ್ಟ್ ಅಂಡ್ ಶುಡ್ ಅಲ್ಲಿ ಪ್ಲಾಂಟ್ಸ್ ಅಂತೂ ಬರಲೇಬೇಕಾ? ಸ್ಪೀಸೀಸ್ ಬಿ ಇಲ್ಲಿ ಗ್ಯಾಪ್ ಇದ್ದಲ್ಲಿ ನೀವು ಪ್ಲಾಂಟ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಬಂತು. ಓಕೆ, ಇದು ಪ್ರಿಡೇಷನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬ್ಯಾಲನಸ್ ಅಂಡ್ ಕ್ಯಾಥಮೆಲಸ್. ಇಲ್ಲಿ ಏನಾಗತ್ತಂತಂದ್ರೆ ಇದು ಕಾಂಪಿಟೇಷನ್. ಸೊ ಇದನ್ನ ನಾವು ರಾಕಿ ಸಿ ಟೈಡ್ಸ್ ಅಲ್ಲಿ ನಾವು ಓದಿದೀವಿ. ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಟಾಪಿಕ್ ಅಲ್ಲಿ ಕಾಂಪಿಟೇಷನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಒಳಗಡೆ ಎಕ್ಸಾಂಪಲ್ಸ್ ಅಲ್ಲಿ ನೀವು ನೋಡಬಹುದು, ಬಹಳ ಒಂದು ಡಿಟೇಲ್ ಆಗಿನೂ ಕೂಡ ಕೊಟ್ಟಿದ್ದಾರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಪೇಜ್ ನಂಬರ್ 199 ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕೋನಲ್ಸ್ ಎಲಿಗಂಟ್ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಬರ್ನಾಕಲ್ ಬ್ಯಾಲನಸ್ ಅಂಡ್ ಬರ್ನಾಕಲ್ ಕ್ಯಾಥಮೆಲಸ್, ಬರ್ನಾಕಲ್ ಬ್ಯಾಲನಸ್ ಬರ್ನಾಕಲ್ ಕ್ಯಾಥಮೆಲಸ್ ಅನ್ನುವಂತ ಎರಡು ಸೇಮ್ ಆರ್ಗ್ಯಾನಿಸಮ್ ಸ್ಪೀಸೀಸ್ ಒಂದೇ ಒಂದು ಹರ್ಬಿವೋರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಎರಡರಲ್ಲೂ ಕಾಂಪಿಟೇಷನ್ ಆಗೋದ್ರಿಂದ ಒಂದು ಏನಾಗತ್ತಪ್ಪ ಅಂತಂತಂದ್ರೆ ಇವೆಂಚುವಲಿ ದೇ ಕ್ಯಾನ್ ಬಿ ಲೆಫ್ಟ್ ಔಟ್ ದಿ ಪರ್ಟಿಕ್ಯುಲರ್ ಏರಿಯಾ. ಇದು ಕಾಂಪಿಟೇಷನ್ಗೆ ಬೆಸ್ಟ್ ಆಗಿರುವಂತ ಒಂದು ಎಕ್ಸಾಂಪಲ್. ಓಕೆ, ಇದು ನಡೆದಿರೋದು ಎಲ್ಲಿ? ದ ರಾಕಿ ಸಿ ಕೋಸ್ಟ್ ಆಫ್ ಸ್ಕಾಟ್ಲೆಂಡ್. ರಾಕಿ ಸಿ ಕೋಸ್ಟ್ ಆಫ್ ಸ್ಕಾಟ್ಲೆಂಡ್, ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಮರೈನ್ ಫಿಶ್ ಅಂಡ್ ಕೋಪಪಾಡ್ಸ್. ಮರೈನ್ ಫಿಶ್ ಅಂಡ್ ಕೋಪಪಾಡ್ಸ್ ಗಳಲ್ಲಿ ಏನ್ ಬದುಕ್ತಿದಲ್ಲ ಅದನ್ನು ನಾವು ಏನಂತ ಕರಿತೀವಿ? ಪ್ಯಾರಾಸೈಟಿಸಮ್ ಅಂತಂದ್ರೆ ಒನ್ ಆರ್ಗ್ಯಾನಿಸಮ್ ವಿಚ್ ಡಿಪೆಂಡ್ಸ್ ಆನ್ ದಿ ಅನದರ್ ಆರ್ಗ್ಯಾನಿಸಮ್. ಇಲ್ಲಿ ಪ್ಯಾರಾಸೈಟಿಸಮ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಗ್ಯಾಪ್ ಇಟ್ಟು ಇಲ್ಲಿ ಆರ್ಕಿಡ್ ಅಂತ ಕೊಟ್ಟು ಇಲ್ಲಿ ಕಾಮನ್ ಸಲಿಸಮ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಏನಾಗುತ್ತೆ ಗೊತ್ತಾ? ಮ್ಯಾಂಗೋ ಟ್ರೀ. ವೈ ಇಟ್ ಬಿಕಮ್ಸ್ ಮ್ಯಾಂಗೋ ಟ್ರೀ? ಬಿಕಾಸ್ ಮ್ಯಾಂಗೋ ಟ್ರೀ ಮೇಲೆ ಆರ್ಕಿಡ್ ಗ್ರೋ ಆಗುತ್ತೆ. ಸೊ ಅದನ್ನ ನಾವು ಕಾಮನ್ ಸಲಿಸಮ್ ಅಂತ ಕರಿತೀವಿ. ಫಿಗ್ ಅಂಡ್ ಇದು ಮೋಸ್ಟ್ ಈಸಿಯೆಸ್ಟ್ ಆಗಿರುವಂತದ್ದು ವ್ಯಾಸ್ಪ್. ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಮ್ಯೂಚುವಲಿಸಮ್. ಸೊ ಈ ಕಂಪ್ಲೀಟ್ ಆಗಿರುವಂತ ಒಂದು ಟೇಬಲ್ ಅನ್ನ ನೀವು ಬರೆದ್ರಂತಂದ್ರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಹಾಟ್ ಕ್ವಶನ್ಸ್ ಬರ್ರಿ. ಇಲ್ಲಿ 3 ಕ್ವಶನ್ಸ್ ಇರ್ತದೆ, ಅದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಬರೀಬೇಕು. ನೋಡಿ, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಇಸ್ ಡೈನಾಮಿಕ್ ಪ್ರೊಸೆಸ್ ಇನ್ವಾಲ್ವಿಂಗ್ ದ ಪೋಲನ್ ರಿಕಗ್ನಿಷನ್ ಫಾಲೋಡ್ ಬೈ ದ ಪ್ರಮೋಷನ್ ಆರ್ ಇನಿಬಿಷನ್. ಅಂದ್ರೆ ಅಕ್ಸೆಪ್ಟ್ನೆಸ್ ಮತ್ತೆ ರಿಜೆಕ್ಷನ್ ಅಂತ ಏನ್ ಬರುತ್ತಲ್ಲ ಕಾನ್ಸೆಪ್ಟ್, ಅದರದ್ದು ಥ್ರೂ ಕೇಳಿರುವಂತ ಪ್ರಶ್ನೆ ಇದು. ಸೊ ಇದರಲ್ಲಿ ನೀವು ಈಸಿಯಾಗಿ ಆನ್ಸರ್ ಅನ್ನ ಬರೀಬಹುದು. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಕಂಪ್ಲೀಟ್ ಆಗಿ ನೀವು ಡಿಟೇಲ್ ಆಗಿ ಬರೆದ್ರಂತಂದ್ರೆ ಇದಕ್ಕೆ ನಿಮ್ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 43. ಇದು ಸ್ವಲ್ಪ ಜೆನೆಟಿಕಲಿ ಬೇಸ್ಡ್ ಕ್ವಶನ್ಸ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕೋಷ್ಟಕನ ನೀವು ಯಾವ ರೀತಿ ಫಿಲ್ ಮಾಡ್ತೀರಾ? ಇಲ್ಲಿದೆ ನೋಡಿ. ಸೊ ಇಲ್ಲಿ ಎ ಅಂತ ಇದೆ, ಸಿ ಇದ್ದಲ್ಲಿ ಸ್ಮಾಲ್ ಎ ಅಂತ. ಯಾಕಂತಂದ್ರೆ ಎರಡು ಆಟೋಸೋಮಲ್ ಡಾಮಿನೆಂಟ್ ಅಂದ್ರೆ ಸೇಮ್ ಜಿನೋಟೈಪ್ಸೇ ಬರುತ್ತೆ. ಇಲ್ಲಿ HBS ಮತ್ತೆ HBS XA ದಟ್ ಈಸ್ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಅಂತಂದ್ರೆ ಎಕ್ಸ್ ಕ್ರೋಮೋಸೋಮ್ಸ್. ಸೊ ಹಾಗಾಗಿ ಅದರ ಎರಡು ಏನಿದಾವ ಅಂತಂದ್ರೆ ಡಾಮಿನೆನ್ಸಿಯನ್ನ ತೋರಿಸಿದ್ದಾರೆ. ಕ್ವಶನ್ ನಂಬರ್ 44 ಬರ್ರಿ. ಸೊ ಇದು ಒಂದರಲ್ಲಿ ಆಂಪಿಸಲಿನ್ ರೆಸಿಸ್ಟೆಂಟ್ ಜೀನ್ ಇದೆ, ಇನ್ನೊಂದು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಲ್ಲಿ ಇದೆ. ವಿಚ್ ಇಸ್ ದ ಬೆಸ್ಟ್ ಪ್ಲಾಸ್ಮಿಡ್ ಅಮಾಂಗ್ ಟೂ ಇನ್ ಟರ್ಮ್ಸ್ ಆಫ್ ಸೆಲೆಕ್ಟಿಂಗ್ ರೀಕಾಂಬಿನೆನ್ಸ್ ಅಂಡ್ ವೈ? ಈ ಎರಡರಲ್ಲಿನೂ ಯಾವುದು ಕರೆಕ್ಟ್ ಆಗಿ ಪ್ಲಾಸ್ಮಿಡ್ ಎ ಕರೆಕ್ಟೋ ಇನ್ ಪ್ಲಾಸ್ಮಿಡ್ ಬಿ ಚಲೋನೋ ಮತ್ತೆ ಯಾಕೆ ಅಂತ ಕೇಳಿದ್ದಾರೆ. ಪ್ಲಾಸ್ಮಿಡ್ ಬಿ ಯಾಕೆ ಅಂತಂದ್ರೆ ಈ ಪ್ಲಾಸ್ಮಿಡ್ ಬಿ ದಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ? ದೇರ್ ಇಸ್ ಪ್ರೆಸೆನ್ಸ್ ಆಫ್ ಕ್ರೋಮೋಜೆನಿಕ್ ಜೀನ್ ವಿಚ್ ಇಸ್ ಹೆಲ್ಪ್ಸ್ ಟು ಐಡೆಂಟಿಫೈ ರೀಕಾಂಬಿನೆನ್ಸ್ ಫ್ರಮ್ ನಾನ್ ರೀಕಾಂಬಿನೆನ್ಸ್ ಇನ್ ಮೀಡಿಯಾ. ಇದು ನಾರ್ಮಲ್ ಆಗಿರುವಂತ ಪ್ಲಾಸ್ಮಿಡ್, ಇದರಲ್ಲಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಅನ್ನ ಕಿತ್ತು ಹೊರಗಡೆ ಹಾಕಿದ್ದಾರೆ. ಅದರ ಜಾಗದಲ್ಲಿ ಇನ್ನೊಂದನ್ನ ತಂದು ಸೇರಿಸಿದ್ದಾರೆ. ಅದು ಯಾವುದು? ಲ್ಯಾಕ್ ಜೆಡ್. ಸೊ ಹಾಗಾಗಿ ಇದು ನಮ್ದು ಏನಾಗಿರ್ತದ ಅಂತಂದ್ರೆ RDNA, ದಟ್ ಈಸ್ ರೀಕಾಂಬಿನೆಂಟ್ DNA. ಇದು ರೀಕಾಂಬಿನೆಂಟ್ DNA ಅಲ್ಲ, ಇದು ನಾರ್ಮಲ್ ಆಗಿರುವಂತ ಪ್ಲಾಸ್ಮಿಡ್. ಯಾಕಂದ್ರೆ ಇಲ್ಲಿ ಆಂಪಿಸಿಲಿನ್ ರೆಸಿಸ್ಟೆಂಟ್ ಜೀನು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ ಅಂತ ಕೇಳಿದ್ದಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ವಿಚ್ ಇಸ್ ದ ಬೆಸ್ಟ್ ಪ್ಲಾಸ್ಮಿಡ್ ಅಮಾಂಗ್ ದ ಟೂ ಇನ್ ಟರ್ಮ್ಸ್ ಆಫ್ ಸೆಲೆಕ್ಟಿಂಗ್ ರೀಕಾಂಬಿನೆಂಟ್ಸ್. ರೀಕಾಂಬಿನೆಂಟ್ಸ್ ಅಂದ್ರೆ ಏನು? ಇದ್ದ ಒಂದು ಜಾಗದಲ್ಲಿ ಬೇರೆ ಒಂದು ಜೀನ್ ಬಂದು ಅಟ್ಯಾಚ್ ಆಗಿತ್ತು ಅಂದ್ರೆ ಅದನ್ನ ರೀಕಾಂಬಿನೆಂಟ್ ಅಂತ ಕರಿತೀವಿ. ವಾಟ್ ಈಸ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್? A recombinant DNA is inserted within the coding sequence for an enzyme beta galactosidase. This results into inactivation of gene for synthesis of this enzyme, which is referred to as insertional inactivation.
ಇಲ್ಲಿ ಲ್ಯಾಕ್ ಜೆಡ್ ಅನ್ನುವಂತ ಒಂದು ಜೀನ್ ಅನ್ನು ಇಲ್ಲಿ ಹಾಕಿದಾರಲ್ಲ ಒಳಗಡೆಗೆ, ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಒರಿಜಿನಲ್ ಜೀನ್ ಅನ್ನ ಇನ್ಆಕ್ಟಿವ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದನ್ನ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ಸ್ವಲ್ಪ ತಲೆ ಓಡಿಸ್ಬೇಕು, ವಿಚಾರ ಮಾಡಿದ್ರಂದ್ರೆ ಆನ್ಸರ್ ತಾನೇ ಬಂದೇ ಬರುತ್ತೆ. ವಾಟ್ ಈಸ್ ಕಾಪಿ ನಂಬರ್, ವಿಚ್ ರೀಸನ್ ಈಸ್ ಪ್ಲಾಸ್ಮಿಡ್ ಕಂಟ್ರೋಲ್ ಇಟ್. Copy number refers to the number of copies of plasmid or linked foreign DNA present inside the host cell. The origin of replication is the region of plasmid that controls the copy number. ಇಲ್ಲಿ ORI site ಅಂತ ಏನಿದೆಯಲ್ಲ ಇಲ್ಲಿ, ಎಸ್ ನೀವು ಇಲ್ಲಿ ನೋಡಬಹುದು ORI site ಏನಿದೆಯಲ್ಲ that controls the complete set of the copy number. ಇದು ನಿಮ್ದು ಪ್ರಿಪರೇಟರಿ ಎಕ್ಸಾಮ್ ಅದ್ದು ಒಂದು ಸೊಲ್ಯೂಷನ್. ಇದರಲ್ಲಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಸಹಿತ ನಿಮ್ಗೇನಾದರೂ ಸೊಲ್ಯೂಷನ್ ಬೇಕಾಗಿತ್ತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅಂತಂದ್ರೆ ನಿಮ್ಗೆ ಎಲ್ಲಾ ರೀತಿಯಿಂದನೂ ಸಹಿತ ಹೆಲ್ಪ್ ಆಗುವಂತ ಎಲ್ಲಾ ವಿಡಿಯೋಗಳು ಸಹಿತ ನಿಮಗೆ ಸಿಗುತ್ತೆ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.